ಕೆಸೆಟ್ ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆಸೆಟ್ ಅಭ್ಯರ್ಥಿಗಳಿಗೆ ನಮ್ಮ ಒಂದು ಚಾನಲ್ ಮುಖಾಂತರ ಕಾಮೆಂಟ್ಸ್ಗಳನ್ನು ಹಾಕ್ತಿರುವಂಥದ್ದು ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ, ನಮ್ಮದು ಮ್ಯಾರೇಜ್ ಆಗಿದೆ, ಆದರೆ ನಮ್ಮ ಒಂದು ಈಗ ಏನಾಗಿದೆ ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟ್ ಬದಲಾವಣೆ ಆಗಿದೆ, ಹೆಸರು ಬದಲಾವಣೆ ಆಗಿದೆ. ಆಮೇಲೆ ನಮ್ಮ ಮಿಸ್ಮ್ಯಾಚ್ ಅಂತ ಬರ್ತಾ ಇದೆ, ಹೆಸರು ಕರೆಕ್ಟ್ ಇದೆ ಆದರೆ ತಂದೆ ಹೆಸರು ಮಾತ್ರ ಮಿಸ್ಮ್ಯಾಚ್ ಆಗಿದೆ. ಈ ರೀತಿಯಾದಂಥ ಒಂದು ಕಾಮೆಂಟ್ಸ್ಗಳು ಸ್ಟಾರ್ಟಿಂಗಿಂದ ಬರ್ತಾ ಇದ್ದಾವೆ. ಆದರೆ ಅದಕ್ಕೆ ಏನು ಮಾಡ್ತಾ ಇದೆ ಅಂತಂದರೆ, ಸ್ಪಷ್ಟವಾಗಿ ಹೇಳಿರುವಂಥದ್ದು ಒಂದೇ ಒಂದು ಕಂಡೀಷನ್ ಏನಂತಂದರೆ, ನೀವು ಕಾಲ್ ಮಾಡಿದಾಗ ಅವರು ಹೇಳೋದೇನೆಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಬದಲಾವಣೆ ಮಾಡಿಕೊಳ್ಳಿ. ಅವರು ಸ್ಟಾರ್ಟಿಂಗಿಂದ ಕೂಡ ಹೇಳ್ತಾ ಇದ್ದಾರೆ, ನಾನೂ ಕೂಡ ನಿಮಗೆ ಸುಮಾರು ಸಲ ಹೇಳಿದ್ದೇನೆ, ಟೈಮ್ ಇದೆ, ಏನಾದರೂ ಒಂದು ಶಾರ್ಟ್ಕಟ್ ಒಳಗಡೆ ಹೋಗಿ SSLCಯಲ್ಲಿ ಇರುವಂತೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು, SSLCಯಲ್ಲಿ ಇರುವಂತೆ ನಿಮ್ಮ ತಂದೆ ಹೆಸರಿರ್ಬೋದು, ನಿಮ್ಮ ಹೆಸರಿರ್ಬೋದು, ಆ್ಯಸ್ ಇಟ್ ಈಸ್ ಇರಬೇಕು, ಅಂದರೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ ಅಂತ ನಾನು ಒಂದು 20 ಡೇಸ್ ಹಿಂದೆಯೇ ಹೇಳಿದ್ದೆ. ಬಟ್ ಭಾಳಷ್ಟು ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ ವಿಡಿಯೋ ಹೋಗಿ ರೀಚ್ ಆಗಿಲ್ಲ ಅಂತ ಅನಿಸುತ್ತೆ. ಸೊ ಹೀಗಾಗಿ ಅದು ಗೊತ್ತಾಗಿಲ್ಲ. ಈಗೂ ಕೂಡ ಸ್ವಲ್ಪ ಟೈಮ್ ಇದೆ, 28ನೇ ತಾರೀಕು ತನಕ ಟೈಮ್ ಇದೆ. ಇವತ್ತು ವರ್ಕಿಂಗ್ ಡೇ ಇದೆ. ಏನಾದರೂ ಮಾಡಿ ನೀವು ಅದನ್ನು ಏನು ಮಾಡಬೇಕು, ಸೇವಾ ಸಿಂಧುವಿನಲ್ಲಿ ಹೋಗಿ ಏನಾದರೂ ಮಾಡಿ ಶಾರ್ಟ್ಕಟ್ ವೇದಲ್ಲಿ ಹೋಗಿ ಅಪ್ಡೇಟನ್ನು ಮಾಡಿಸಿ. ಸೋಮವಾರ ತನಕ ಅದು ಏನಾದರೂ ಆನ್ಲೈನ್ ಅಪ್ಡೇಟ್ ಆಗಿದ್ದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು, ಸೇಮ್ ID ನಂಬರು. ಆದರೆ ಅದನ್ನೇನು ಮಾಡಿರಿ, ತಿದ್ದುಪಡಿ ಮಾಡಿಸಿ ಸಾಕು. ತಿದ್ದುಪಡಿ ಮಾಡಿಸ್ಬೇಕಂದ್ರೆ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಬೇಕು, ಇಲ್ಲಪ್ಪ ಅಂದರೆ ಆನ್ಲೈನ್ ಮುಖಾಂತರ, ಅಂದರೆ ಯಾರು ಅದಕ್ಕೆ ಸಂಬಂಧಪಟ್ಟಂತೆ ಯಾರೋ ಆನ್ಲೈನ್ ಹಾಕ್ತಾ ಇದ್ದರೆ ಅವ್ರ ಹತ್ರ ಹೋಗಿ ಮಾಹಿತಿನ ಪಡ್ಕೊಳ್ರಿ. ನಿಮ್ಮ SSLCಯಲ್ಲಿರುವಂತೆ ಒಂದು ಏನು SSLCಯಲ್ಲಿ ನಿಮ್ಮ ತಂದೆ ಹೆಸರಿದೆ, ಈ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು ಕೂಡ ಆಗಬಾರ್ದು. ಆ ರೀತಿಯಾಗಿ ನೀವೇನು ಮಾಡೋಕ್ಕೆ ಹೋಗಬೇಕಾಗತ್ತೆ, ಅಪ್ಡೇಟನ್ನು ಮಾಡಬೇಕಾಗತ್ತೆ. ಇಲ್ಲ ಸರ್ ಲಾಸ್ಟಿಗೆ ಎ ಮಾತ್ರ ಇಲ್ಲ, ಆದರೆ ಇದರಲ್ಲಿ SSLCಯಲ್ಲಿ ಎ ಮಾತ್ರ ಇದೆ ಅಂತಂದ್ರೂ ಕೂಡ ಮಿಸ್ ಮ್ಯಾಚ್ ಅಂತ ತೋರಿಸುತ್ತೆ. ಓಕೆನಾ. ಆಮೇಲೆ ಮ್ಯಾರೇಜ್ ಆದವರು ಏನು ಮಾಡೋಕ್ಕೆ ಬರೋದಿಲ್ಲ. ಮ್ಯಾರೇಜ್ ಆದವ್ರಿಗೆ ಯಾಕಂತಂದರೆ ಮ್ಯಾರೇಜ್ ಆದವ್ರದ್ದು ಈಗ ಗಂಡನ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬಂದುಬಿಟ್ಟಿರುತ್ತೆ. ಸೊ ಅದಕ್ಕೆ ಕೂಡ ಏನಂದರೆ ಅದಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನವನ್ನು KEರವರು ಇನ್ನೂವರೆಗೆ ಮಾಡಿಲ್ಲ. ಓಕೆ. ಯಾರೆಲ್ಲ ಅಭ್ಯರ್ಥಿಗಳಿಗೆ ಡೌಟ್ ಇದೆ ಅಂಥವರು KEಗೆ ಆಫೀಸಿಗೆ ಹೋಗಬೇಕು. ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಅದನ್ನು ಮ್ಯಾನ್ಯುವಲ್ ಏನಾದರೂ ಮಾಡಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು KEಗೆ ಆಫೀಸಿಗೆ ಹೋಗಬೇಕು. ಅದು ಯಾವಾಗ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ಹೋಗಬೇಡಿ, ಅಪ್ಲಿಕೇಶನ್ ರನ್ನಿಂಗಲ್ಲಿ ಇರಬೇಕು. ಉದಾಹರಣೆಗೆ ನೀವು ಸೋಮವಾರ ದಿನಾನೇ ಯಾರು ಮ್ಯಾರೇಜ್ ಆಗಿದ್ದೀರಿ ಅಂಥ ಅಭ್ಯರ್ಥಿಗಳು ಸೋಮವಾರ ದಿನಾನೇ ನೀವೇನು ಮಾಡಬೇಕು, KE ಆಫೀಸಿಗೆ ಹೋಗಿ ಅಲ್ಲಿ ಸೊಲ್ಯೂಷನ್ ಕೇಳಿ. ಕಾಲ್ ಮಾಡಲಿಕ್ಕೆ ಹೋಗಬೇಡ್ರಿ, ಕಾಲರ್ ರಿಸೀವ್ ಮಾಡೋದಿಲ್ಲ. ಓಕೆನಾ. ಸೊ ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟನ್ನು ಮಾಡೋದನ್ನು ಮರಿಬೇಡಿ. ಓಕೆನಾ. ಸೊ ಹಾಗೆ ಜೊತೆಗೆ ನಾವೊಂದು ಕಾಮೆಂಟ್ಸ್ಗಳಿದ್ದಾವೆ, ನಿಮ್ಮ ಕಾಮೆಂಟ್ಸ್ಗಳನ್ನು ಕೂಡ ನಾನು ಓದ್ತೇನೆ. ಸೊ ಇಲ್ಲಿ ಅಗೇನ್ ವಿ ಆರ್ ಗೆಟ್ಟಿಂಗ್ ದ ಸೇಮ್ ID ನಂಬರ್ ಮಿಸ್ ಮ್ಯಾಚ್ಡ್. ಎಸ್, ಮಿಸ್ ಮ್ಯಾಚ್ಡ್ ಯಾಕಂತಂದರೆ ನಿಮ್ಮದು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕನ್ನಡದಲ್ಲಿರುತ್ತೆ, ಆದರೆ ನಿಮಗೆ ಇಂಗ್ಲೀಷ್ ಇದು SSLC ಮಾರ್ಕ್ಸ್ ಕಾರ್ಡ್ ಆಮೇಲೆ ಅಪ್ಲಿಕೇಶನ್ ಹಾಕೋದು ಇಂಗ್ಲೀಷಲ್ಲಿರುತ್ತೆ. ಸೊ ಹೀಗಾಗಿ ಅದು ಮಿಸ್ ಮ್ಯಾಚ್ ಆಗುತ್ತೆ. ಅದನ್ನು ನೀವು ಅಪ್ಡೇಟ್ ಮಾಡಿಸಲೇಬೇಕು, SSLCಯಲ್ಲಿರುವಂತೆ ಅಪ್ಡೇಟ್ ಮಾಡಿಸಬೇಕು. ಹಲೋ ಸರ್, ಇವಾಗ ಕಾಸ್ಟ್ ಅಪ್ಡೇಟ್ ಮಾಡೋದಕ್ಕೆ ಹೋದರೆ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಇರೋ ನೇಮ್ ಬರುತ್ತೆ ಕಾಸ್ಟ್ ಇನ್ಕಮ್ಗೆ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಮ್ಯಾರಿಡ್ ಆದವರೆಲ್ಲ ಆಧಾರ್ ಕಾರ್ಡ್ ಹಸ್ಬೆಂಡ್ ನೇಮ್ ಇದೆ. ಸೊ ಪ್ಲೀಸ್ ಇದಕ್ಕೆ ಸೊಲ್ಯೂಷನ್ ಕೊಡಿ. ನೋಡಿ, ಇದಕ್ಕೆ ಸೊಲ್ಯೂಷನ್ಸ್ ನನಗೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು KEದಿಂದ ಬಂದಿಲ್ಲ. ಆದರೆ KEದವರಿಗೆ ಇದೇ ಒಂದು ಕ್ವಶನನ್ನು ಕೇಳಿದಾಗ ಅವ್ರೇನಂತಾರೆ ಅಂತಂದರೆ, ಇಲ್ಲ ನೀವು ನಮಗೆ ಬೇಕಾಗಿರುವಂಥದ್ದು SSLCಯಲ್ಲಿರುವಂತೆ ಮ್ಯಾಚ್ ಆಗುವಂತೆ ಮಾಡಿಸ್ಕೋಬೇಕು. ಅದೇನು ಮಾಡ್ತಿರೋ ಗೊತ್ತಿಲ್ಲ, ಬಟ್ ಮ್ಯಾಚ್ ಮಾಡಿಸ್ಕೊಳ್ಳಿ ಅಂತೇಳಿ ಅವರು ಕಾಲನ್ನು ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು ಅಂದರೆ, ಇಂಥ ಒಂದು ಮ್ಯಾರೇಜ್ ಆಗಿರುವಂಥ ಅಭ್ಯರ್ಥಿಗಳು ಯಾರು ಬೆಂಗಳೂರು ಸಮೀಪದಲ್ಲಿದ್ದಾರೆ ಅವರುಗಳು ಏನು ಮಾಡಬೇಕಂತಂದರೆ ಹೋಗಿ KEಗೆ ಕಂಪ್ಲೇಂಟ್ ಮಾಡಬೇಕು. ಈ ರೀತಿ ಪ್ರಾಬ್ಲಮ್ ಆದರೆ ಏನು ಮಾಡಬೇಕಂತ. KEದವರು ಏನು ಮಾಡ್ತಾರೆ, ತಮ್ಮ ಸಾಫ್ಟ್ವೇರನ್ನು ಚೇಂಜ್ ಮಾಡ್ಕೊತಾರೆ. ಅವರು ತಮ್ಮ ಸಾಫ್ಟ್ವೇರ್ ಚೇಂಜ್ ಮಾಡ್ಕೊಂಡ್ರೆ ಡೆಫಿನೆಟಾಗಿ ಬರುತ್ತೆ. ಆದರೆ ಅವರು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ, ವಿದ್ಯಾರ್ಥಿಗಳ ಕಷ್ಟವನ್ನು ಕೇಳಲಿಕ್ಕೆ ರೆಡಿ ಇಲ್ಲ ಅಂತ ಅನಿಸ್ತಾ ಇದೆ. ಕಾಸ್ಟ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿದರೆ ID ನಂಬರ್ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ನೋಡಿ, ಕಾಸ್ಟ್ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿದೆ, ಆದರೆ ಇರೋದು ID ನಂಬರ್ ಮತ್ತು ಕೂಡ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ಇದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್. ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡಬೇಕು, KEಗೆ ಮೇಲನ್ನು ಮಾಡಬೇಕು. ಮೇಲ್ ಮಾಡೋದನ್ನು ಸೊಲ್ಯೂಷನ್ ಆಗೋದಿಲ್ಲ. KEಗೆ ವಿಸಿಟ್ ಮಾಡಬೇಕು, ಆಫೀಸಿಗೆ ಹೋಗಬೇಕು, ನಿಂತ್ಕೋಬೇಕು, ಈ ಒಂದು ಪ್ರಾಬ್ಲಮನ್ನು ಹೇಳಬೇಕು. ID ನಂಬರ್ ಮೈ ಫಾದರ್ ನೇಮ್ ಈಸ್ ಮ್ಯಾಚ್ಡ್ ಬಟ್ ಫಾದರ್ ಮೈ ನೇಮ್ ಈಸ್ ಮ್ಯಾಚ್ಡ್ ಬಟ್ ಫಾದರ್ ನೇಮ್ ಈಸ್ ನಾಟ್ ಮ್ಯಾಚ್ಡ್. ಎಸ್, ಯಾಕಂತಂದರೆ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ನಿಮ್ಮ ಹೆಸರು ಮ್ಯಾಚ್ ಆಗುತ್ತೆ, ಆದರೆ ಫಾದರ್ ನೇಮ್ ಮ್ಯಾಚ್ ಆಗೋದಿಲ್ಲ. ಯಾಕಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ರೆ, ಈಗ ಬಸಪ್ಪ BASA PP ಅಷ್ಟೇ ಬರೆದುಬಿಟ್ರೆ ಅದು ಬರೆದಿರೋ ಮ್ಯಾಚ್ ಆಗಿರೋಂಗಿಲ್ಲ. ಈ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಅಂತಂದರೆ ಇಲ್ಲಿ ID ನಂಬರ್ ಮಿಸ್ ಮ್ಯಾಚ್ ಅಂತ ಬರ್ತಾಯಿದೆ. ಸಾಲ್ವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಏನಾದರೂ ಮಾಹಿತಿ ಇದ್ದರೆ ತಿಳಿಸಿ. ಮಾಹಿತಿ ಒಂದೇ ಒಂದು ಹೇಳ್ತೇನೆ ನಿಮಗೆ, ಶಾರ್ಟ್ಕಟ್ ಮಾಹಿತಿ ಏನಪ್ಪ ಅಂದರೆ, ನೀವು KEಗೆ ಕಾಲ್ ಮಾಡಬೇಕು ಅಥವಾ KEಗೆ ಡೈರೆಕ್ಟ್ ಹೋಗಿ
ಕಂಪ್ಲೀಟನ್ನು ಮಾಡಬೇಕು. ಅವ್ರೇನು ಮಾಡ್ತಾರೆ, ತಮ್ಮ ಸಾಫ್ಟ್ವೇರಲ್ಲಿ ಬದಲಾವಣೆಗಳನ್ನು ಮಾಡ್ಕೊತಾರೆ. ತಮ್ಮ ಸಾಫ್ಟ್ವೇರ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ಫ್ರೀ ಮಾಡ್ತಾರೆ. ಅದನ್ನೇನು ಮಾಡ್ತಾರಪ್ಪ ಅಂದರೆ ಮ್ಯಾನ್ಯುವಲಿ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಮ್ಯಾನ್ಯುವಲಿ ಎಂಟ್ರಿ ಮಾಡಲಿಕ್ಕೆ, ಓಕೆನಾ. ಮ್ಯಾನ್ಯುವಲಿ ಎಂಟ್ರಿ ಮಾಡಲಿಕ್ಕೆ ಕೊಟ್ಟರೆ ಏನಾಗುತ್ತೆ, ಭಾಳ ಈಸಿ. ಆರ್ ಡಿ ನಂಬರ್ ಹಾಕೋದು, ಆ ಆರ್ ಡಿ ನಂಬರ್ ಜೊತೆಗೆ ನಿಮ್ಮ ಹೆಸರುಗಳನ್ನು ಹಾಕೋದು, ಸಬ್ಮಿಟ್ ಮಾಡೋದು. ಈ ರೀತಿ ಆರ್ ಡಿ ನಂಬರ್ಗಳನ್ನು ಕೊಟ್ಟರೆ, ಅಂದರೆ ಮ್ಯಾನ್ಯುವಲ್ ಮೆಥಡನ್ನು ಓಪನ್ ಮಾಡಿದರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಾಂದರೆ ಸಾಲ್ವ್ ಆಗೋದಿಲ್ಲ. ನೋಡಿ, ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ. ಓಕೆ, ಮತ್ತೆ ಇಲ್ಲಿ ನೋಡಿರಿ, ಹಲೋ ಬ್ರದರ್, ನಂದು ತುಂಬ ದಿವಸದಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಫೇಲ್ ರಿಟ್ರೀವ್ ಪ್ಲೀಸ್ ಟ್ರೈ ಸಮ್ಟೈಮ್ಸ್ ಅಂತ ಬರ್ತಾ ಇದೆ. ಅಂದರೆ ಇದು ಕೂಡ ಒಂದೇನು ಆರ್ ಡಿ ನಂಬರ್ಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ ಇದು. ಫೇಲ್ ಟು ರಿಟ್ರೀವ್ ಅಂತಂದರೆ ಆರ್ ಡಿ ನಂಬರ್ಗೆ ಸಂಬಂಧಿಸಿದಂಥ ಪ್ರಾಬ್ಲಮ್. ಇದನ್ನು ನೀವು ಸಾಲ್ವ್ ಮಾಡ್ಕೋಬೇಕಂತಂದರೆ ನೀವು ಕೆಇಗೆ ಪ್ರತಿಯೊಬ್ಬರು ಈಗ ಸದ್ಯಕ್ಕೆ ಇವಾಗಲೇ ನೀವು ಕಾಲ್ ಮಾಡಬೇಕು. ಕೆಇಗೆ ಎಲ್ಲರೂ ಪ್ರತಿಯೊಬ್ಬರು ಕಾಲ್ ಮಾಡಬೇಕು. ಕಾಲ್ ಮಾಡಿ ಈ ಒಂದು ಪ್ರಾಬ್ಲಮನ್ನು ಹೇಳಿದರೆ ಅವರು ಮ್ಯಾನ್ಯುವಲ್ ಮೆಥಡನ್ನು ಚೇಂಜ್ ಮಾಡಿಕೊಡ್ತಾರೆ. ಇಲ್ಲಪ್ಪ ಅಂತಂದರೆ ಈ ವರ್ಷ ನಿಮಗೆ ಅಪ್ಲಿಕೇಶನ್ ಹಾಕೋದು ತುಂಬ ಕಷ್ಟಕರ ಆಗುತ್ತೆ. ಅಥವಾ ನೀವೇನು ಮಾಡಬೇಕು, GM ಒಳಗಡೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. GM ಹಾಕಿದರೆ ನಿಮಗೆ ಸ್ವಲ್ಪ ಕೋಟಾಕ್ಕೆ ಹೊಡೆತ ಬೀಳುತ್ತೆ. ಅಂದರೆ GM ಒಳಗಡೆ 50% ತೊಗೊಂಡು ಪಾಸ್ ಆಗಬೇಕು. ಆಮೇಲೆ ಕಾಸ್ಟ್ ಇದ್ದವರು, ಸರ್ಟಿಫಿಕೇಟ್ ಇದ್ದವರು 45 ತೊಗೊಂಡು ಪಾಸ್ ಆಗಬೇಕು ಅಂತ ಇರ್ತದಲ್ಲ, ಆ ಒಂದು ಕಂಡೀಷನ್ನ ನೀವು ಕಳ್ಕೊಬೇಕಾಗತ್ತೆ ಅಷ್ಟೇ. ಮತ್ತೇನಾದ್ರು ಡೌಟ್ ಇದ್ದರೆ ನನಗೆ ನೀವು ನಮ್ಮ ಚಾನಲ್ಗೆ ಜಾಯಿನ್ ಆಗಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಏನಪ್ಪ ಅಂದರೆ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ಏನು ಮಾಡ್ತೀವಿ ಅಂತಂದರೆ ಏನು ಮಾತ್ರ ನಮ್ಮ ಅಂದರೆ ಕೆದವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು.